ಇನ್ನು ಅವತ್ತು ಮಳೆ ಬಿದ್ದಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದಂಗೆ ಬೋರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಕುಸಿದು ಬಿದ್ದಿದ್ದು 7 ಜನ ಸತ್ತಿದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಆಗಿದೆ, ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ. ಏನು ಹೇಳುತ್ತೆ ಹಾಗಾದರೆ? ಇದು ಅಧಿಕಾರಿಗಳ ನಿರ್ಲಕ್ಷ್ಯ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಲಾಗ್ತಾ ಇದೆ. ನೋ ಡೌಟ್, ಅವೈಜ್ಞಾನಿಕ ತ್ಯಾಜ್ಯ ವಿಲೇವಾರಿ ಇದೆಯಲ್ಲ, ಎಲ್ಲೆಲ್ಲಿ ಬೇಕೋ ಅಲ್ಲಿ ಬಂದು ಕಸ ಹಾಕೋದು, ಅದೇನೇ ಈ ದುರಂತಕ್ಕೆ ಕಾರಣ ಅಂತ. ಹೀಗಾಗಿ ಏನು ಅಂದರೆ, ಇದರ ಜವಾಬ್ದಾರಿ ಹೊತ್ತಂಥ ASR ಟ್ರೇಡರ್ಸ್ ಅವ್ರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಬೇಕು ಅಂತ ಸೂಚನೆ ಕೊಡಲಾಗಿದೆ. 22,000 ಚದರ ಅಡಿ ಪ್ರದೇಶದಲ್ಲಿ ಕಸ ತುಂಬಿದೆ ಅಂತ ನೋಡಿ ತ್ಯಾಜ್ಯ. ಏನು ಮಾಡೋದು? ಕಸ, ಮಣ್ಣು, ಕೊಳಕು ಎಲ್ಲ ಸೇರಿಕೊಂಡು ಅದು ಗೋಡೆ ಮೇಲೆ ಭಾರ ಬಿದ್ದಿದೆ, ಗೋಡೆ ಮೇಲೆ ಪ್ರೆಷರ್ ಆಗಿದೆ, ಗೋಡೆ ಹೊತ್ಕೊಂಡು ಬಿದ್ದಿದೆ. ಈಗ ಈ ಆರೋಗ್ಯ ಇಲಾಖೆಯ 4 ಜನ ಇಂಜಿನಿಯರ್ಗಳ ವಿರುದ್ಧ ಈ ಕ್ರಮಕ್ಕೂ ಕೂಡ ಶಿಫಾರಸು ಮಾಡಲಾಗಿದೆ. ಸಹಾಯಕ ಇಂಜಿನಿಯರ್ ಸೋಮರಾಜು, AEE ಮಹೇಶ್ ಕುಮಾರ್, EE ತಿಮ್ಮಪ್ಪ, ಇನ್ನೊಬ್ಬರು ಉದಯ್ ಶಂಕರ್, ಇವರ ವಿರುದ್ಧ ಕ್ರಮ ಜರುಗಿಸಬೇಕು ಅಂತ ಸೂಚನೆ ಕೊಡಲಾಗಿದೆ. GBA ಚುನಾವಣೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರಲ್ಲ, ಯಾವುದಾದ್ರೂ ಒಂದು ಲಕ್ಷಣ ಇತ್ತಾ? ಗೊತ್ತಿತ್ತು ಗ್ಯಾರಂಟಿ ಇದು ಮುಂದಕ್ಕೆ ಹೋಗುತ್ತೆ ಅಂತ. ಯಾಕಂದರೆ ಸರ್ಕಾರ ಸುಪ್ರೀಂ ಕೋರ್ಟಲ್ಲಿ ಅರ್ಜಿ ಸಲ್ಲಿಸಿತ್ತು ಕಾಲಾವಕಾಶ ಕೊಡಿ ಅಂತ. ಸುಪ್ರೀಂ ಕೋರ್ಟ್ನಲ್ಲಿ ರಾಜ್ಯ ಸರ್ಕಾರದ ಅರ್ಜಿ ವಿಚಾರಣೆ ಬಂತು. ಅರ್ಜಿಯ ವಿಚಾರಣೆ ನಡೆಸಿ ಸೆಪ್ಟೆಂಬರ್ 30ರವರೆಗೆ ರಾಜ್ಯ ಸರ್ಕಾರ ಕಾಲಾವಕಾಶ ಕೋರಿತ್ತು. ಅಂತೂ ಇಂತೂ ಸುಪ್ರೀಂ ಕೋರ್ಟ್ ಕಾಲಾವಕಾಶವನ್ನು ಕೊಟ್ಟಿದೆ.